ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಮಿಲೆಟ್ ಮಿಶ್ರಣದಿಂದ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂಥ ಒಂದು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುವಂಥ ಒಂದು ಪೌಷ್ಟಿಕ ಆಹಾರ ಇದಾಗಿದೆ. ಇದರಲ್ಲಿ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೆಳಗಿನ ತಿನಿಸುಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆಯೇ ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಒಂದು ಮಿಲೆಟ್ ಲಡ್ಡು ಮಿಶ್ರಣ ಅಂತ ಹೇಳ್ಬೋದು. ಹಾಗೇನೆ ಇದರಲ್ಲಿ ಕೊಟ್ಟಿದ್ದಾರೆ ಉಚಿತ ಸರಬರಾಜು ಮಾರಾಟಕ್ಕಲ್ಲ ಅಂತ ಹೇಳಿ. ಇದನ್ನ ಫ್ರೀಯಾಗಿ ಮಕ್ಕಳಿಗೆ ಕೊಡ್ತಾರೆ ಅಂಗನವಾಡಿಯಲ್ಲಿ. ಹಾಗೇನೆ ಈ ಪ್ಯಾಕೆಟ್ ಹಿಂದುಗಡೆ ನೀವು ನೋಡಿದ್ರೆ ಈ ಒಂದು ಪುಷ್ಟಿ ಪೌಡರ್ನ ಅಥವಾ ಮಿಲೆಟ್ ಲಡ್ಡು ಮಿಶ್ರಣದಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಶುದ್ಧವಾದ ಪಾತ್ರೆಯಲ್ಲಿ ಅಗತ್ಯವಿರುವ ಬಳಕೆಯ ತೂಕದ ಮಿಲೆಟ್ ಲಡ್ಡು ಮಿಶ್ರಣವನ್ನು ತೆಗೆದುಕೊಳ್ಳಿ. ಲಡ್ಡು ತಯಾರಿಸಲು ಅಗತ್ಯವಾಗಿರುವ ಪ್ರಮಾಣದ ಬಿಸಿ ನೀರನ್ನು ಅಥವಾ ಹಾಲನ್ನು ಕೂಡ ಸೇರಿಸಿ ಇದನ್ನು ಬಿಸಿಯೇ ಇರುವಾಗಲೇ ತಕ್ಷಣ ಸೇವಿಸಿ. ಹಾಗೆ ಉಳಿದಿರುವ ಮಿಲೆಟ್ ಲಡ್ಡುವನ್ನು ಬಳಸಬೇಡಿ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಸ್ಟೋರ್ ಮಾಡುವ ಹಾಗಿಲ್ಲ, 2-3 ದಿನ ಎಲ್ಲ ಇದನ್ನು ಇಟ್ಟು ತಿನ್ನುವ ಹಾಗಿಲ್ಲ. ಇದನ್ನು ಯಾವಾಗ ಬೇಕು ನೋಡಿ ಆವಾಗಲೇ ನೀವು ಮಕ್ಕಳಿಗೆ ಮಾಡಿ ಕೊಡಿ, ಅಥವಾ ಇದನ್ನು ದೊಡ್ಡವರು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಮಿಲೆಟ್ ಮಿಶ್ರಣ. ಹಾಗೇನೆ ಇದರಲ್ಲಿ ಯಾವುದೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಗೋಧಿ, ಒರಟಾದ ಧಾನ್ಯ, ಬೆಲ್ಲ, ಸೋಯಾ, ರಾಗಿ, ಹಾಗೆ ಸೂರ್ಯಕಾಂತಿ ಎಣ್ಣೆ, ಜೀವಸತ್ವ ಮತ್ತು ಖನಿಜಗಳು ಎಲ್ಲ ಕೂಡ ಇದೆ. ಹಾಗೆಯೇ ಇದರಲ್ಲಿ ಪೌಷ್ಟಿಕಾಂಶದ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೀವು ಪ್ಯಾಕೆಟ್ ಹಿಂದುಗಡೆ ತಿರುಗಿಸಿದ್ರೆ ನೀವು ಒಂದ್ಸರಿ ನೋಡ್ಬೋದು ಇದನ್ನು. ಹಾಗೆಯೇ ಈ ಒಂದು ಪ್ಯಾಕೆಟನ್ನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಬೇಕು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಒಣಗಿದ ಹಾಗೆ ಸೂರ್ಯನ ಬೆಳಕು ಬೀಳದ ಸ್ಥಳದಲ್ಲಿ ಸಂಗ್ರಹಿಸಿಡಿ. ಹಾಗೆ ಪ್ಯಾಕೆಟನ್ನು ತೆರೆದ ತಕ್ಷಣ ಉಪಯೋಗಿಸಿ. ಮತ್ತು ಉಳಿದ ಪ್ರಮಾಣದ ಮಿಶ್ರಣವನ್ನು ಗಾಳಿ ಆಡದಂತೆ ಭದ್ರವಾಗಿ ಡಬ್ಬದಲ್ಲಿ ಮುಚ್ಚಿಡಿ ಅಂತೇಳಿ ಕೊಟ್ಟಿದ್ದಾರೆ. ಗಾಳಿ ಎಲ್ಲ ಹೋದರೆ ಈ ಒಂದು ಪೌಡರ್ ಹಾಳಾಗ್ಬಿಡುತ್ತೆ. ಹಾಗೆ ಇದರಲ್ಲಿ ನೀವು ಮೇಯ್ನಾಗಿ ನೋಡಬೇಕಾಗಿರೋದು ಇದು ಉಪಯೋಗಿಸಬಹುದಾದ ಕಡೆಯ ದಿನಾಂಕ ಅಂತೇಳಿ ಕೊಟ್ಟಿದ್ದಾರೆ. 3 ತಿಂಗಳಿಗೆ ಇದನ್ನು ಪ್ಯಾಕೆಟನ್ನು ಉಪಯೋಗಿಸ್ಬೋದು ಅಷ್ಟೇ. ನೀವು ಎಕ್ಸ್ಪೈರಿ ಆಗಿರುವಂಥ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಮೊದಲು ನೀವು ಡೇಟನ್ನು ನೋಡಿಕೊಂಡು ನಂತರ ಈ ಒಂದು ಲಡ್ಡುನ ಮಾಡಿಕೊಳ್ಳಿ. ಹಾಗೆ ಇದರಲ್ಲಿ 1 kg ಆಗುವಷ್ಟು ಈ ಮಿಲೆಟ್ ಲಡ್ಡು ಮಿಶ್ರಣ ಇದೆ. ಬನ್ನಿ ಹಾಗಿದ್ರೆ ಇವಾಗ ಈ ಮಿಲೆಟ್ ಲಡ್ಡು ಮಿಶ್ರಣದಿಂದ ಯಾವ ರೀತಿಯಾಗಿ ಲಡ್ಡು ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬನ್ನಿ ಹಾಗಿದ್ರೆ ಇವಾಗ ಈ ಮಿಲೆಟ್ ಮಿಶ್ರಣದಿಂದ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಪ್ಯಾಕೆಟ್ ಹಾಲನ್ನು ಸ್ವಲ್ಪ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಈ ಕಡೆ ಒಂದು ಬೌಲ್ಗೆ ಮಿಲೆಟ್ ಲಡ್ಡು ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಪೌಡರ್ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಪೌಡರಲ್ಲಿ ಉಂಡೆ ಬೆಲ್ಲ ಸಿಕ್ಕಿದೆ. ಇದನ್ನು ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು. ಹಾಗೆ ಇದಕ್ಕೆ ಇವಾಗ ಬಿಸಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಒಂದೇ ಸರಿ ಸೇರಿಸೋದಕ್ಕೆ ಹೋಗಬೇಡಿ, ಉಂಡೆ ಮೆದುವಾಗಿಬಿಡುತ್ತೆ ಜಾಸ್ತಿ ಹಾಲನ್ನು ಹಾಕಿದರೆ. ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕಿದರೆ ಉಂಡೆ ಸ್ವಲ್ಪ ಗಟ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಹಾಲನ್ನು ನೋಡಿಕೊಂಡು ಸ್ವಲ್ಪವೇ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಬಿಸಿ ನೀರನ್ನು ಸೇರಿಸಿ ಉಂಡೆಯನ್ನು ಮಾಡ್ತೀನಿ. ಆದರೆ ಇವತ್ತು ಫಸ್ಟ್ ಟೈಮ್ ನಾನು ಹಾಲನ್ನು ಹಾಕಿ ಉಂಡೆಯನ್ನು ಮಾಡ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಅಂಥೇಳಿ. ಇವಾಗ ಈ ರೀತಿಯಾಗಿ ಕೈಯಿಂದಲೇ ಉಂಡೆಯನ್ನು ಮಾಡ್ತಾ ಇದ್ದೀನಿ. ನೀವು ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಉಂಡೆಯನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಉಂಡೆ ಮಾತ್ರ. ನೋಡ್ತಾ ಇರ್ಬೋದು ಉಂಡೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ. ನಾನು ಉಂಡೆ ಮಾಡ್ತಾ ಇರಬೇಕಾದ್ರೆ ನನ್ನ ಚಿಕ್ಕ ಮಗ ಬಂದು ಉಂಡೆಯನ್ನು ಕೇಳ್ತಾ ಇದ್ದ. ಹಾಗಾಗಿ ನಾನಿಲ್ಲಿ ಉಂಡೆಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಮಿಲೆಟ್ ಲಡ್ಡು ಮಿಶ್ರಣ ಪ್ಯಾಕೆಟ್ ಏನಿದೆ ಅಲ್ವಾ, ಇದು ಅವನಿಗೆ ಸಿಕ್ಕಿರೋದು ಅಂಗನವಾಡಿಯಿಂದ. ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಲಡ್ಡು. ಹಾಗಾಗಿ ನಾನು ಯಾವಾಗಲೂ ಕೂಡ ಮಾಡಿಕೊಡ್ತಾ ಇರ್ತೀನಿ. ಹಾಗೆ ದೊಡ್ಡವರು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿತ್ತು ಲಡ್ಡು ಮಾತ್ರ. ಮಕ್ಕಳಿಗೆ ಹೊರಗಡೆಯಿಂದ ಬಿಸ್ಕೆಟ್ ಚಾಕ್ಲೇಟ್ಸ್ ಎಲ್ಲ ಕೊಡೋ ಬದಲು ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್ ಅಂಡ್ ಬಾಯ್.